ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾರಿ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ನಾನು ನಿಮಗೆ 5 ನೇಷನ್ ಟೂರ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ನರೇಂದ್ರ ಮೋದಿ ಅವರು 5 ದೇಶದ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಅದರ ಮಹತ್ವ ಏನು ಎಲ್ಲವುದನ್ನು ತಿಳಿಸ್ಕೊಟ್ಟಿದ್ದೆ. ಹೀಗಾಗಿ ಬ್ರಿಕ್ಸ್ನ ಬಗ್ಗೆ ಸಪರೇಟ್ ಆಗಿ ಏನು ವಿಡಿಯೋ ಮಾಡಿ ನಿಮಗೆ ತಿಳಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿರಲಿಲ್ಲ. ಯಾಕೆಂದ್ರೆ ಮಾಮೂಲಿಯಾಗಿರುತ್ತೆ ಈ ಬ್ರಿಕ್ಸ್ನ ಶೃಂಗಸಭೆ, ಅದರಲ್ಲಿ ಹೊಸತೇನಿರುತ್ತೆ ಅಂತ. ಆದ್ರೆ ಈ ಬಾರಿ ಭಾರತದ ಪಾಲಿಗೆ ಕೆಲವೊಂದಷ್ಟು ವಿಚಾರಗಳು ತೀರಾ ಹೊಸತಾಗಿದೆ. ಭಾರತಕ್ಕೆ ಬಹಳ ದೊಡ್ಡದಾದಂತಹ ಜಯ ಕೂಡ ಸಿಕ್ಕಿದೆ. ನರೇಂದ್ರ ಮೋದಿ ಅವರ ವಾಯ್ಸ್ಗೆ ಅಲ್ಲಿ ಸಾಕಷ್ಟು ಪ್ರಾಧಾನ್ಯತೆ ಸಿಕ್ಕಿದೆ. SCO ಶೃಂಗಸಭೆಯಲ್ಲಿ ಭಾರತಕ್ಕೆ ಚೈನಾ ಯಾವ ರೀತಿಯಾಗಿ ಅನ್ಯಾಯ ಮಾಡೋದಕ್ಕೆ ಯತ್ನ ಮಾಡಿತ್ತೋ ಅದಕ್ಕೆ ಭಾರತ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸೇಡು ತೀರಿಸಿಕೊಂಡಿದೆ. ಪಾಕಿಸ್ತಾನಕ್ಕೆ ಸರಿಯಾಗಿ ನರೇಂದ್ರ ಮೋದಿ ಅವರು ಮಂಗಳಾರತಿ ಮಾಡಿದ್ದಾರೆ. ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಅದನ್ನು ಬೆಂಬಲಿಸ್ತಾ ಇರುವಂತಹ ಚೀನಾಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಟ್ಟೆ ಸುತ್ತಕೊಂಡು ಮೆಟ್ನಲ್ಲಿ ಹೊಡೆದಂಗೆ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಮೆರಿಕಾಗೂ ಕೂಡ ಸಂದೇಶ ಕೊಡುವಂತಹ ಕೆಲಸ ಆಗಿದೆ. ಇದೆಲ್ಲದರ ನಡುವೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಬಾರಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಸ್ರೇಲ್ ಅನ್ನ ಬಚಾವ್ ಮಾಡುವಂತಹ ಕೆಲಸಕ್ಕೆ ಮೋದಿ ಕೈ ಹಾಕಿಲ್ಲ. ಹೀಗಾಗಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇರಾನ್ನ ಕೈ ಮೇಲಾಯಿತು. ಬಹಳಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಈ ಬ್ರಿಕ್ಸ್ ನಲ್ಲಿ ನಡೆದಿದೆ. ಮಿತ್ರರೇ, 2012-13ರಲ್ಲಿ ಭಾರತವನ್ನ ಬ್ರಿಕ್ಸ್ ನಿಂದ ಹೊರ ಹಾಕ್ಬಿಟ್ಟು ಇಂಡೋನೇಷ್ಯಾವನ್ನ ತರಬೇಕು ಅನ್ನುವಂತಹ ಯತ್ನ ನಡೀತಾ ಇತ್ತು. ಆ ರೀತಿಯ ಮಾತುಕತೆಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಅದಾದಂತಹ 11-12 ವರ್ಷದಲ್ಲಿ ಭಾರತದ ಪೊಸಿಷನ್ ಬ್ರಿಕ್ಸ್ ನಲ್ಲಿ ಯಾವ ರೀತಿಯಾಗಿ ಬದಲಾಗಿದೆ, ಇವತ್ತು ಭಾರತದ ವಾಯ್ಸ್ಗೆ ಬ್ರಿಕ್ಸ್ ನಲ್ಲಿ ಯಾವ ರೀತಿಯಾದಂತಹ ಬೆಲೆ ಸಿಗ್ತಾ ಇದೆ. ಈಗ ಬ್ರೆಜಿಲ್ನಲ್ಲಿ ನಡೆದಂತಹ ಈ ಶೃಂಗಸಭೆಯಲ್ಲಿ ಭಾರತ ಹೇಗೆ ಇಡೀ ಬ್ರಿಕ್ಸ್ ಅನ್ನು ಆವರಿಸಿಕೊಂಡ್ಬಿಟ್ಟಿತ್ತು, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಬಾರಿ ಬ್ರೆಜಿಲ್ ಆತಿಥ್ಯ ವಹಿಸಿ ನಡೆಸಿಕೊಟ್ಟಂತಹ ಶೃಂಗಸಭೆ ಇದೆಯಲ್ಲ, ಇದು ಬ್ರಿಕ್ಸ್ನ 17ನೇ ಶೃಂಗಸಭೆ. ಈ ಬಾರಿಯ ವಿಶೇಷ ಏನು ಕೇಳಿದ್ರೆ, ವ್ಲಾದಿಮಿರ್ ಪುತಿನ್ ಕೂಡ ಬಂದಿರಲಿಲ್ಲ, ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಕೂಡ ಬಂದಿರಲಿಲ್ಲ. ಪುತಿನ್ ತನ್ನ ವಿದೇಶಾಂಗ ಸಚಿವರನ್ನ ಬ್ರಿಕ್ಸ್ಗೆ ಕಳುಹಿಸಿ ಕೊಟ್ಟಿದ್ರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ಶೃಂಗಸಭೆಯಲ್ಲಿ ಭಾಗಿಯಾದ್ರು. ಆದರೆ ಚೀನಾ ಅಧ್ಯಕ್ಷ ಹಾಗೆಲ್ಲ ಭಾಗಿಯಾಗೋದಕ್ಕೆ ಹೋಗಿಲ್ಲ, ಬದಲಾಗಿ ಅವರ ಪ್ರಧಾನಿಯನ್ನ ಅವರು ಕಳಿಸ್ಕೊಟ್ಟಿದ್ರು. ಮಿತ್ರರೇ, ಇವತ್ತು ಬ್ರಿಕ್ಸ್ ಇದೆಯಲ್ಲ, G7 ಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿದೆ. ಯಾಕೆಂದ್ರೆ G7 ದೇಶದ ಒಟ್ಟು ಎಕಾನಮಿಗಿಂತಲೂ ಕೂಡ ಬ್ರಿಕ್ಸ್ ದೇಶದ ಎಕಾನಮಿ ಜಾಸ್ತಿ ಆಗ್ಬಿಟ್ಟಿದೆ. ಅಷ್ಟು ವಿಶಾಲವಾಗಿ ಬ್ರಿಕ್ಸ್ ಬೆಳೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಬ್ರಿಕ್ಸ್ ನ ಮಹತ್ವ ಜಾಸ್ತಿ ಆಗ್ತಾ ಇದೆ. ಅದು ಅಲ್ಲದೆ ಬ್ರಿಕ್ಸ್ ನ ಶೃಂಗಸಭೆ ಆಗುತ್ತೆ ಅಂತಂದ್ರೆ ಅಮೆರಿಕನ್ನರಿಗೆ ಟೆನ್ಷನ್ ಉದ್ಭವ ಆಗುವಂತಹ ಸ್ಥಿತಿ ಬಂದಿದೆ. ಟ್ರಂಪ್ ಈಗ ಹೇಳಿದ್ರಲ್ಲ, ಬ್ರಿಕ್ಸ್ ದೇಶಗಳಿಗೆ ನಾನು 10% ಹೆಚ್ಚುವರಿ ಟ್ಯಾರಿಫ್ ಅನ್ನು ವಿಧಿಸ್ತೀನಿ ಅಂತ. ಅಷ್ಟರ ಮಟ್ಟಿಗೆ ಅಮೆರಿಕಾಗೆ ಟೆನ್ಷನ್ ತಂದಿಟ್ಟಂತಹ ಒಂದು ಗ್ರೂಪ್ ಆಗಿ ಈ ಬ್ರಿಕ್ಸ್ ಬೆಳೆದು ನಿಂತಿದೆ. ಆದ್ರೆ ಮಿತ್ರರೇ, ನಿಮಗೆ ನೆನಪಿರಲಿ, 2012-13 ಹೊತ್ತಿಗೆ ಈ ಬ್ರಿಕ್ಸ್ ನಿಂದ ಭಾರತವನ್ನ ಹೊರಗಿಡಬೇಕು, ಇದೇನು ಉಪಯೋಗಕ್ಕಿಲ್ಲ, ಭಾರತ ಇದ್ರೂ ಅಷ್ಟೇ ಇಲ್ಲದೆ ಇದ್ರೂ ಅಷ್ಟೇ ಅಂತ ಭಾರತವನ್ನ ಸೈಡ್ ಲೈನ್ ಮಾಡಲಾಗಿತ್ತು. ಭಾರತದ ಬದಲಾಗಿ ಇಂಡೋನೇಷ್ಯಾವನ್ನ ತರುವಂತಹ ಪ್ರಯತ್ನವೂ ಕೂಡ ನಡೆದಿತ್ತು. ಈ ಬಗ್ಗೆ ಅನೇಕ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ದಾವೆ, ನೀವೇ ನೋಡಬಹುದು. ಮಿತ್ರರೇ, ಇದು CNBCಯಲ್ಲಿ ಪ್ರಕಟಗೊಂಡಂತಹ ಆರ್ಟಿಕಲ್. 2012 ತಾರೀಕು ಈ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಇದರಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ, ವಿಲ್ ಇಂಡೋನೇಷ್ಯಾ ರಿಪ್ಲೇಸ್ ಇಂಡಿಯಾ ಇನ್ ದಿ ಬ್ರಿಕ್ಸ್, ಹೀಗೊಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಲಾಗಿತ್ತು. ಕಾರಣ ಏನು ಕೇಳಿದ್ರೆ, ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಇಂಡೋನೇಷ್ಯಾ ಗ್ರೋಯಿಂಗ್ ಎಕಾನಮಿ ಆಗಿದೆ, ಆದರೆ ಇಂಡಿಯಾದ ಎಕಾನಮಿ ಬಹಳಷ್ಟು ಕುಗ್ಗುತ್ತಾ ಇದೆ, ಕುಂಠಿತಗೊಳ್ತಾ ಇದೆ. ಹೀಗಾಗಿ ಇಂಡೋನೇಷ್ಯಾವನ್ನ ಬ್ರಿಕ್ಸ್ಗೆ ತರುವಂತಹದ್ದು, ಅದು ಕೂಡ ಭಾರತದ ಬದಲಾಗಿ ತರುವಂತಹದ್ದು ಅನುಕೂಲಕಾರಿ ಅನ್ನುವ ರೀತಿಯಲ್ಲಿ ಈ ಎಲ್ಲಾ ನ್ಯೂಸ್ ಔಟ್ಲೆಟ್ಗಳಲ್ಲಿ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇತ್ತು. ಯಾವಾಗ? 2012 ಮೇ 15 ಸಮಯದಲ್ಲಿ. 2012 ಇರಬಹುದು, 2013 ಇರಬಹುದು, ಇದೇ ರೀತಿಯ ಆರ್ಟಿಕಲ್ಗಳನ್ನು ಅನೇಕ ಕಡೆಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇದು ಮಿತ್ರರೇ ಇನ್ನೊಂದು ಆರ್ಟಿಕಲ್, BBCಯಲ್ಲಿ ಪ್ರಕಟಗೊಂಡಂತಹ ಆರ್ಟಿಕಲ್ ಇದಾಗಿತ್ತು. 2013 ಮಾರ್ಚ್ 24 ತಾರೀಕು ಈ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಇದರಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ, ಕುಡ್ ಇಂಡೋನೇಷ್ಯಾ ರಿಪ್ಲೇಸ್ ಇಂಡಿಯಾ ಇನ್ ಬ್ರಿಕ್ಸ್ ಆಸ್ ಇಂಡಿಯಾ ಎಕಾನಮಿ ಹ್ಯಾಸ್ ಬೀನ್ ಫಾಲ್ಟರಿಂಗ್, ಅಂದ್ರೆ ಇಂಡಿಯನ್ ಎಕಾನಮಿ ಎಡವುತ್ತಾ ಇದೆ. ಇಂಡೋನೇಷ್ಯಾ ಹ್ಯಾಸ್ ಸೀನ್ ಗ್ರೋತ್ ಸ್ಟೆಬಿಲೈಸ್ ಅಟ್ ಅರೌಂಡ್ 6%. ಇಂಡೋನೇಷ್ಯಾದ ಎಕಾನಮಿ ಸ್ಟೇಬಲ್ ಆಗಿದೆ. ಹಾಗೆ ಸೊ ಕುಡ್ ಇಟ್ ಜಾಯಿನ್ ದಿ ಬ್ರಿಕ್ಸ್ ಗ್ರೂಪ್ ಟಾಪ್ ಎಮರ್ಜಿಂಗ್ ಎಕಾನಮೀಸ್, ಹೀಗಂತ ಈ ಒಂದು BBCಯಲ್ಲೂ ಕೂಡ ಆರ್ಟಿಕಲ್ ಪಬ್ಲಿಷ್ ಮಾಡಲಾಗಿತ್ತು. ಅಂದ್ರೆ ಭಾರತದ ಎಕಾನಮಿ ಪದೇ ಪದೇ ಎಡವುತ್ತಾ ಇದೆ, ಇಂಡೋನೇಷ್ಯಾದ ಎಕಾನಮಿ ಸ್ಟೇಬಲ್ ಆಗಿದೆ, ಅವರ ಗ್ರೋತ್ ರೇಟ್ ಚೆನ್ನಾಗಿದೆ. ಹೀಗಾಗಿ ಬ್ರಿಕ್ಸ್ ನಲ್ಲಿ ಭಾರತವನ್ನ ಹೊರಗಿಟ್ಟು ಇಂಡೋನೇಷ್ಯಾವನ್ನ ತರಲಾಗುತ್ತಾ, ಈ ರೀತಿಯ ಚರ್ಚೆಗಳು ಆರಂಭಗೊಂಡಿದ್ವು. ಒಂದಲ್ಲ ಎರಡಲ್ಲ, ಅನೇಕ ಕಡೆಗಳಲ್ಲಿ ಈ ರೀತಿಯ ಆರ್ಟಿಕಲ್ಗಳನ್ನ ನಿಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು.
ಭಾರತವನ್ನ ಈ ರೀತಿಯಾಗಿ ಯೋಚನೆ ಮಾಡುವಂತಹ ಸ್ಥಿತಿ ಕಳೆದ 10-12 ವರ್ಷದ ಹಿಂದಿತ್ತು. ಆದ್ರೆ ಈಗ ಹಾಗಿಲ್ಲ. ಭಾರತದ ವಾಯ್ಸ್ಗೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸರ್ವಾನುಮತದ ಸಮ್ಮತಿ ಸಿಗುತ್ತೆ. ಅಂತಹ ಸ್ಥಿತಿಗೆ ಭಾರತ ಬಂದು ನಿಂತಿದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬಹಳ ಖಾರವಾದಂತಹ ಸಂದೇಶ ಕೊಟ್ಟಿದ್ದಾರೆ. ಈ ಬಾರಿ ಬ್ರಿಕ್ಸ್ ನಲ್ಲಿ ಭಾರತದ 5 ನಿರ್ಧಾರಗಳು ಬಹಳಷ್ಟು ಹೈಲೈಟ್ ಆಗಿದ್ದಾವೆ. ಅದನ್ನ ಒಂದೊಂದಾಗಿ ನಿಮಗೆ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಮಿತ್ರರೇ, ಚೈನಾದಲ್ಲಿ ನಡೆದಂತಹ ರಕ್ಷಣಾ ಸಚಿವರ ಮಟ್ಟದ SCO ಶೃಂಗಸಭೆ ಯಾಕಷ್ಟು ಹೈಲೈಟ್ ಆಯಿತು? ಕಾರಣ ಇಷ್ಟೇ, ಅಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಖಂಡಿಸಿಲ್ಲ, ಬದಲಾಗಿ ಪಾಕಿಸ್ತಾನದಲ್ಲಿ ಆಗ್ತಿರುವಂತಹ ಕೆಲ ಕೃತ್ಯಗಳನ್ನ ಖಂಡಿಸುವಂತಹ ಕೆಲಸಕ್ಕೆ ಚೈನಾ ಮುಂದಾಯಿತು. ಹೀಗಾಗಿ ಆ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ರಾಜನಾಥ್ ಸಿಂಗ್ ಅವರು ಸಹಿ ಹಾಕೋದಕ್ಕೆ ನಿರಾಕರಿಸಿದ್ರು. ಅಂದ್ರೆ ಚೈನಾ ಭಾರತದ ಇಂಟ್ರೆಸ್ಟ್ಗೆ ಸೊಪ್ಪು ಹಾಕುವಂತಹ ಕೆಲಸವನ್ನೇ ಮಾಡಿರಲಿಲ್ಲ. ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಪಾಕಿಸ್ತಾನದ ಮಾತನ್ನ ಚೈನಾ ಕೇಳಿತ್ತು. ಈ ಸೇಡನ್ನ ಭಾರತ ಬ್ರಿಕ್ಸ್ ಶೃಂಗಸಭೆಯಲ್ಲಿ ತೀರಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಟೆರರಿಸಂ ಪೋಷಿತ ನೀತಿಯನ್ನ ಬಹಳ ಗಟ್ಟಿ ಧ್ವನಿಯಲ್ಲಿ ಖಂಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟೆರರಿಸಂ ಅನ್ನ ಪೋಷಣೆ ಮಾಡ್ತಾ ಇರುವ ದೇಶಗಳ ಜೊತೆಗೆ ಉತ್ತಮವಾದ ಸಂಬಂಧ ಇಟ್ಟುಕೊಂಡು ಅವರಿಗೆ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ದೇಶಗಳನ್ನು ಕೂಡ ಖಂಡಿಸಿದ್ದಾರೆ. ಅಲ್ಲಿಗೆ ಮಿತ್ರರೇ, ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾ, ಇಬ್ಬರಿಗೂ ಕೂಡ ಸಂದೇಶ ಕೊಡುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಭಾಷಣದಲ್ಲೇ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಪೆಹಲ್ಗಾಮ್ ಘಟನೆಯನ್ನ ಖಂಡಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಅಲ್ಲಿಗೆ ಚೈನಾ ಸೇರಿದಂತೆ ಬ್ರಿಕ್ಸ್ ದೇಶಗಳು ಕೂಡ ಪೆಹಲ್ಗಾಮ್ ಉಗ್ರ ಕೃತ್ಯವನ್ನ ಖಂಡಿಸಿದಂತಾಯಿತು. ಇದು ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ವಿಕ್ಟರಿ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಇದಿಷ್ಟೇ ಅಲ್ಲ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಕ್ರಿಟಿಕಲ್ ಮಿನರಲ್ಸ್ ವಿಚಾರದಲ್ಲಿ ಚೈನಾ ಮಾಡ್ತಿರುವ ಕುತಂತ್ರವನ್ನ ಕೂಡ ಬಲವಾದ ಧ್ವನಿಯಲ್ಲೇ ಖಂಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದಾರೋ ಅದನ್ನೇ ಕೋಟ್ ಮಾಡ್ತಾ ಇದ್ದೀನಿ. It's important to ensure that no country use these resources for its own selfish gain or as a weapon against others. ನಿಮಗೆಲ್ಲ ಗೊತ್ತೇ ಇದೆ ಚೈನಾ ಈ ಕ್ರಿಟಿಕಲ್ ಮಿನರಲ್ಸ್ ವಿಚಾರವಾಗಿ ಯಾವ ರೀತಿಯಾಗಿ ಆಟ ಆಡ್ತಾ ಇದೆ ಅಂತ. ಭಾರತದ EV ಸೆಕ್ಟರ್ ಅನ್ನ ಕಂಪ್ಲೀಟ್ ಆಗಿ ಮಟ್ಟ ಹಾಕಬೇಕು ಅಂತ ಚೈನಾ ಈ ಕ್ರಿಟಿಕಲ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮೇಲೆ ಒಂದು ರೀತಿಯ ನಿರ್ಬಂಧವನ್ನು ವಿಧಿಸಿದೆ. ಜೊತೆಗೆ ಫರ್ಟಿಲೈಸರ್ಸ್ ಎಕ್ಸ್ಪೋರ್ಟ್ ಅನ್ನ ಕೂಡ ಚೈನಾ ತಡೆ ಹಿಡಿದಿದೆ. ಈ ಮೂಲಕವಾಗಿ ಇದನ್ನೆಲ್ಲ ವೆಪನ್ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು. ಈ ರೀತಿಯ ಕೃತ್ಯಗಳನ್ನ ಜಾಗತಿಕವಾಗಿ ಖಂಡಿಸಬೇಕು, ಇದನ್ನೆಲ್ಲ ವೆಪನೈಸ್ ಮಾಡುವಂತಹದ್ದು ತಪ್ಪು. ಹೀಗಂತ ಚೈನಾದ ಪ್ರಧಾನಿ ಇದ್ದಂತಹ ಸಭೆಯಲ್ಲೇ ನರೇಂದ್ರ ಮೋದಿ ಬಲವಾಗಿ ಇದನ್ನ ಖಂಡಿಸಿದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದಂತಹ ಇನ್ನೊಂದು ವಿಚಾರಕ್ಕೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರಿ ಬೆಂಬಲ ವ್ಯಕ್ತವಾಯಿತು. ಅದೇನು ಕೇಳಿದ್ರೆ ಗ್ಲೋಬಲ್ ಸೌತ್. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಇವತ್ತು ವಿಶ್ವದ 3/2 ಭಾಗದಷ್ಟು ಜನಸಂಖ್ಯೆಗೆ ವಿಶ್ವ ಮಟ್ಟದಲ್ಲಿ ಸರಿಯಾದಂತಹ ಪ್ರಾತಿನಿಧಿತ್ವ ಸಿಗ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಈ ಗ್ಲೋಬಲ್ ಸೌತ್ ವಿಚಾರದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಯಾವ ರೀತಿಯಾದಂತಹ ಧೋರಣೆಯನ್ನು ಅನುಸರಿಸ್ತಾ ಇದ್ದಾವೆ, ಗ್ಲೋಬಲ್ ಸೌತ್ ಅನ್ನ ಯಾವ ರೀತಿಯಾಗಿ ನೆಗ್ಲೆಕ್ಟ್ ಮಾಡಲಾಗಿದೆ ಅಂತ. ಇದೇ ಕಾರಣದಿಂದ ಭಾರತ ನಿರಂತರವಾಗಿ ಗ್ಲೋಬಲ್ ಸೌತ್ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಈ ಗ್ಲೋಬಲ್ ಸೌತ್ನ ಲೀಡರ್ಶಿಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಒಂದು ರೀತಿಯ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಈಗ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕವಾಗಿ ಅವರು ಏನ್ ಪ್ರತಿಪಾದಿಸಿದ್ದಾರೆ ಅಂತಂದ್ರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರಬಹುದು ಅಥವಾ IMF ಇರಬಹುದು, ಹಾಗೆ ವರ್ಲ್ಡ್ ಬ್ಯಾಂಕ್ ಇರಬಹುದು, ಇಲ್ಲೆಲ್ಲ ಸಾಕಷ್ಟು ಬದಲಾವಣೆಯನ್ನ ತರಬೇಕು. ಇಲ್ಲದೆ ಹೋದ್ರೆ ಈ ಒಂದು ಸಂಸ್ಥೆಗಳಿಗೆ ವಿಶ್ವ ಮಟ್ಟದಲ್ಲಿ ಯಾವುದೇ ಅರ್ಥ ಉಳಿಯೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ರು. ಇದು ಸತ್ಯವೂ ಕೂಡ ಹೌದು. ನೀವು ಗ್ಲೋಬಲ್ ಮ್ಯಾಪ್ ಅನ್ನ ಹಿಡ್ಕೊಂಡು ನೋಡಿ, ಇಲ್ಲಿ ಗ್ಲೋಬಲ್ ಸೌತ್ನ ದೇಶಗಳಿಗೆ ಎಷ್ಟು ಪ್ರಾಧಾನ್ಯತೆ ಸಿಕ್ಕಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವಂತಹ 5 ಕಾಯಂ ಸದಸ್ಯ ದೇಶಗಳಲ್ಲಿ ಗ್ಲೋಬಲ್ ನಾರ್ತ್ನ 4 ದೇಶಗಳಿದ್ದಾವೆ. ಫ್ರಾನ್ಸ್ ಇದೆ, UK ಇದೆ, ಅಮೆರಿಕ ಇದೆ, ರಷ್ಯಾ ಇದೆ. ಗ್ಲೋಬಲ್ ಸೌತ್ನ ಚೈನಾ ಮಾತ್ರ ಅದರಲ್ಲಿ ಅವಕಾಶವನ್ನ ಪಡೆದುಕೊಂಡಿರುವಂತಹದ್ದು. ಆದರೆ ಜನಸಂಖ್ಯೆಯ ವಿಚಾರಕ್ಕೆ ಬಂದ್ರೆ ಗ್ಲೋಬಲ್ ಸೌತ್ನ ಜನಸಂಖ್ಯೆ ವಿಶ್ವದ 3/2 ಭಾಗ ಇದೆ. ಹೀಗಾಗಿ ವಿಶ್ವಮಟ್ಟದ ಸಂಸ್ಥೆಗಳಿಗೆ ಸಾಕಷ್ಟು ಬದಲಾವಣೆಯನ್ನು ತರಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬಲವಾಗಿ ಪ್ರತಿಪಾದಿಸಿದ್ರು. ಇನ್ನು ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಡಿ-ಡಾಲರೈಸೇಷನ್ ಬಗ್ಗೆ ನೇರವಾಗಿ ಚರ್ಚೆ ಆಗಿಲ್ಲ, ಆದ್ರೆ ಪರೋಕ್ಷವಾಗಿ ಚರ್ಚೆ ಆಯಿತು. ಈ ಹಿಂದೆ ಏನಾಗ್ತಾ ಇತ್ತು, ಬ್ರಿಕ್ಸ್ ಕರೆನ್ಸಿಯನ್ನೇ ತರಬೇಕು, ಡಾಲರ್ ಯೂಸ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅನ್ನುವ ರೀತಿಯಲ್ಲಿ ಕಳೆದ ಬಾರಿಯ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಚರ್ಚೆ ಆಗಿತ್ತು, ರಷ್ಯಾದಲ್ಲಿ ನಡೆದಂತಹ ಸಭೆಯಲ್ಲಿ. ಆದ್ರೆ ಈ ಬಾರಿ ಅಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಹೋಗಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಟ್ರಂಪ್ ಈಗಾಗಲೇ ಈ ಬ್ರಿಕ್ಸ್ ನ ಕುರಿತಾಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಬ್ರಿಕ್ಸ್ ನ ದೇಶಗಳಿಗೆ ಅಡಿಷನಲ್ ಆಗಿ ನಾನು 10% ಟ್ಯಾರಿಫ್ ಹಾಕ್ತೀನಿ ಅಂತ ಈ ಶೃಂಗಸಭೆ ನಡೀತಿರುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡೋದಾದ್ರೆ ಈ ಟ್ರಂಪ್ರ ಮಾತಿಗೆ ಅಷ್ಟೇನು ಪ್ರಾಮುಖ್ಯತೆ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಬ್ರಿಕ್ಸ್ನ ದೇಶಗಳು ಇದನ್ನು ಬಹಳ ಲೈಟ್ ಆಗಿ ತೆಗೆದುಕೊಳ್ತಾ ಇದೆ. ಇದೇ ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡಿದ್ರು, ಬ್ರಿಕ್ಸ್ನ ದೇಶಗಳು ಏನಾದರೂ ಡಿ-ಡಾಲರೈಸೇಷನ್ ಬಗ್ಗೆ ಯೋಚನೆ ಮಾಡಿದ್ದೇ ಆದ್ರೆ ನಾನು ಬ್ರಿಕ್ಸ್ ದೇಶಗಳ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ.
ಟ್ರಂಪ್ 100% ಟ್ಯಾರಿಫ್ನ ಬೆದರಿಕೆ ಹಾಕಿ ಕೇವಲ 6 ತಿಂಗಳಾಗಿದೆ. ಅಷ್ಟರಲ್ಲಾಗಲೇ ಟ್ರಂಪ್ ಏನ್ ಮಾಡಿದ್ದಾರೆ, 100% ಇಂದ 10%ಗೆ ಬಂದಿದ್ದಾರೆ. ಅಂದ್ರೆ ಟ್ರಂಪ್ ಅವರ ಮಾತು 10 ನಿಮಿಷಕ್ಕೂ ಕೂಡ ಬದಲಾಗ್ತಾ ಇರುತ್ತೆ. ಹೀಗಾಗಿ ವಿಶ್ವದ ಅನೇಕ ದೇಶಗಳು ಟ್ರಂಪ್ರ ಮಾತಿಗೆ ಹೆಚ್ಚಾಗಿ ಕಿಮ್ಮತ್ತು ಕೊಡ್ತಾ ಇಲ್ಲ. ಈಗ ಬ್ರಿಕ್ಸ್ನ ದೇಶಗಳು ಕೂಡ ಟ್ರಂಪ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿದ್ದಾವೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ನೇರವಾಗಿ ಈ ಬಾರಿ ಡಿ-ಡಾಲರೈಸೇಷನ್ ಬಗ್ಗೆ ಚರ್ಚೆ ಆಗಿಲ್ಲ. ಬದಲಾಗಿ ಫೈನಾನ್ಸ್ ಮಿನಿಸ್ಟರ್ ಹಂತದ ಮಾತುಕತೆ ವೇಳೆ ಇದನ್ನ ಬಗೆಹರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಲೋಕಲ್ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು. ಈಗ ಭಾರತ ಮತ್ತು ಚೈನಾದ ನಡುವೆ ವ್ಯಾಪಾರ ನಡೆಯುತ್ತಪ್ಪ, ಆಗ ರೂಪಾಯಿ ಮತ್ತು ಯುವಾನ್ ನಡುವೆ ವ್ಯಾಪಾರ ನಡೆಸುವಂತಹದ್ದು, ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರವನ್ನ ರೂಪಿಯಲ್ಲಿ ನಡೆಸುವಂತಹದ್ದು ಈಗಾಗಲೇ ಆಗ್ತಾ ಇದೆ. ಇದನ್ನ ಇನ್ನಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಕ್ಕೆ ಹಣಕಾಸು ಸಚಿವರ ಮಟ್ಟದಲ್ಲಿ ಮಾತುಕತೆ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ತನ್ನ ಬ್ರಿಕ್ಸ್ ಭಾಷಣದಲ್ಲಿ ವೆಸ್ಟ್ ಏಷ್ಯಾ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪಶ್ಚಿಮ ಏಷ್ಯಾ ಭಾಗದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಸ್ಥಾಪಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡಿದ್ದಾರೆ. ಇದಕ್ಕಿರುವಂತಹ ಏಕೈಕ ಮಾರ್ಗ ಏನು ಕೇಳಿದ್ರೆ ಅದು ಶಾಂತಿಯ ಮಾರ್ಗ. ಈ ಪಶ್ಚಿಮ ಏಷ್ಯಾ ಭಾಗದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರುವ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬ್ರಿಕ್ಸ್ ಸಭೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಒಂದು ಕಡೆ ಭಾರತದ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಖಂಡಿಸಲಾಯಿತು. ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಅದರ ವಿರುದ್ಧವಾಗಿ ನಿಲುವನ್ನು ತೆಗೆದುಕೊಳ್ಳಲಾಯಿತು. ಜೊತೆಗೆ ಇರಾನ್ ಮೇಲೆ ಆದಂತಹ ದಾಳಿಯನ್ನು ಕೂಡ ಖಂಡಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತ ಅಮೆರಿಕವನ್ನಾಗ್ಲಿ ಅಥವಾ ಇಸ್ರೇಲ್ ಅನ್ನಾಗ್ಲಿ ಬಚಾವ್ ಮಾಡೋದಕ್ಕೆ ಹೋಗಿಲ್ಲ. ಇರಾನ್ ಮೇಲಿನ ದಾಳಿಯನ್ನ ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಅಂತ ಖಂಡಿಸಲಾಯಿತು. ಜಂಟಿ ಹೇಳಿಕೆಯಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಲಾಯಿತು. ಆದರೆ ಭಾರತ ಇದಕ್ಕೆ ಸಹಿ ಹಾಕ್ತು. ಇಸ್ರೇಲ್ನ ಪರವಾಗಿ ಭಾರತ ಇಲ್ಲಿ ಯಾವುದೇ ನಿಲುವನ್ನು ತೆಗೆದುಕೊಂಡಿಲ್ಲ. ಇದೊಂದು ಸ್ವಲ್ಪ ಆಶ್ಚರ್ಯವನ್ನು ಹುಟ್ಟಿಸಿತು. ಕಾರಣ ಏನು ಕೇಳಿದ್ರೆ, ಈ ಹಿಂದೆ SCO ಒಂದು ನಿರ್ಧಾರ ಮಾಡಿತ್ತು. ಇರಾನ್ ಮೇಲೆ ಆದಂತಹ ಇಸ್ರೇಲ್ ದಾಳಿಯನ್ನ ಖಂಡಿಸೋದಕ್ಕೋಸ್ಕರವಾಗಿ ಅವರೊಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡೋದಕ್ಕೆ ಹೊರಟಿದ್ರು. ಆಗ ಭಾರತ ಅಂತರ ಕಾಯ್ದುಕೊಂಡಿತ್ತು. ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತೇಳಿ ಭಾರತ ದೂರ ಉಳಿದಿತ್ತು. ಆ ಮೂಲಕವಾಗಿ ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡಿತ್ತು. ಆದರೆ ಈಗ ಬ್ರಿಕ್ಸ್ನ ಶೃಂಗಸಭೆಯಲ್ಲಿ ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಗಿದೆ ಅಂತ ಇರಾನ್ ಏನು ಪ್ರಸ್ತಾಪ ಮಾಡಿತು, ಅದಕ್ಕೆ ಭಾರತ ಕೂಡ ಸಹಿ ಮಾಡಿದೆ. ಇದೇ ಸಂದರ್ಭದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಅದೇನು ಕೇಳಿದ್ರೆ, ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದನ್ನ ಅನೇಕ ಶೃಂಗಸಭೆಯಲ್ಲಿ ಖಂಡಿಸಲಾಯಿತು. ಹಾಗೆ ಇಸ್ರೇಲ್ನ ವಿರುದ್ಧವಾಗಿಯೂ ಕೂಡ ಖಂಡನೆಗಳು ವ್ಯಕ್ತವಾದವು. ಇವರೆಲ್ಲರೂ ಇಂಟರ್ನ್ಯಾಷನಲ್ ಲಾವನ್ನ ವೈಲೇಷನ್ ಮಾಡಿದ್ದಾರೆ ಅಂತ. ಆದ್ರೆ ಭಾರತ ಕೂಡ ಪಾಕಿಸ್ತಾನದ ಮೇಲೆ ಅದೇ ರೀತಿಯ ದಾಳಿಯನ್ನ ಮಾಡಿತ್ತಲ್ವಾ. ನಾವೇನು ಆಪರೇಷನ್ ಸಿಂಧೂರ ಮಾಡಿದ್ವಲ್ಲ, ಅದು ಕೂಡ ಇಂಟರ್ನ್ಯಾಷನಲ್ ಲಾ ವೈಲೇಷನ್ನೇ ಆಗುತ್ತಲ್ವಾ. ಯಾಕೆಂದ್ರೆ ಪಾಕಿಸ್ತಾನ ಒಂದು ಸಾರ್ವಭೌಮ ದೇಶ, ಅದ್ರ ಮೇಲೆ ಭಾರತ ದಾಳಿ ಮಾಡಿದೆಯಲ್ಲ, ಅದರ ನೆಲದಲ್ಲಿ ದಾಳಿ ಮಾಡಿದೆ ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಗುತ್ತೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿ, ಯಾವುದೇ ಒಂದು ದೇಶವೂ ಕೂಡ ಭಾರತ ಇಂಟರ್ನ್ಯಾಷನಲ್ ಲಾವನ್ನು ವೈಲೇಷನ್ ಮಾಡಿದೆ ಅಂತ ಇದುವರೆಗೆ ಹೇಳಿಲ್ಲ. ಇದು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕಂತಹ ಅತಿ ದೊಡ್ಡ ದಿಗ್ವಿಜಯ. ಈಗ ಈ ಮೂಲಕವಾಗಿ ಎಲ್ಲಾ ದೇಶಗಳು ಒಪ್ಕೊಂಡಂಗಾಯ್ತಲ್ವಾ, ಭಾರತ ದಾಳಿ ಮಾಡಿದ್ದು ಅನಿವಾರ್ಯವಾಗಿತ್ತು ಅಂತ. ಹಾಗೆ ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುಎಸ್ನ ಟ್ಯಾರಿಫ್ ಯುದ್ಧವನ್ನು ಕೂಡ ಖಂಡಿಸಲಾಗಿದೆ. ಟ್ರಂಪ್ ಅವರು ಮಾಡ್ತಾ ಇರುವಂತಹ ಎಲ್ಲ ನಿರ್ಧಾರದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ಈ ರೀತಿಯ ಹುಚ್ಚಾಟಗಳಿಂದಾಗಿ WTO ಅರ್ಥವನ್ನು ಕಳೆದುಕೊಳ್ಳುತ್ತಾ ಇದೆ ಅಂತ ಎಲ್ಲಾ ಸದಸ್ಯ ದೇಶಗಳು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾವೆ. ಚೈನಾ ಕೂಡ ಇದಕ್ಕೆ ಧ್ವನಿಗೂಡಿಸಿದೆ. ಒಟ್ನಲ್ಲಿ ಮಿತ್ರರೇ, ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತದ ಕೈ ಮೇಲಾಗಿದೆ. ಪಾಕಿಸ್ತಾನ ಈ ಬ್ರಿಕ್ಸ್ ಅನ್ನ ಸೇರ್ಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾ ಇತ್ತಲ್ಲ, ಅವರಿಗೊಂದು ದೊಡ್ಡ ಹಿನ್ನಡೆ ಕೂಡ ಆಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.